ಹಂಪಿಲಿ ನಾವು ಎಲ್ಲ ನೋಡಿಕೊಂಡು ಕೊನೆಯದಾಗಿ ಹೋಗಿದ್ದು ವಿರೂಪಾಕ್ಷ ದೇವಸ್ಥಾನಕ್ಕೆ. ನಾವು ಹೋಗೋ ಹೊತ್ತಿಗೆ ಸಂಜೆ ಆಗ್ತಾ ಇತ್ತು. ವಾತಾವರಣ ತುಂಬ ತಂಪಾಗಿ ಚೆನ್ನಾಗಿತ್ತು. ದೇವಸ್ಥಾನದ ಗೋಪುರನೇ ಎಷ್ಟು ನೋಡೋಕೆ ಸುಂದರವಾಗಿದೆ. ಸುಮಾರು 9 ಅಂತಸ್ತಿದೆ, 50 ಮೀಟ್ರ್ ದೊಡ್ಡದಿದೆ ಈ ಗೋಪುರ. ತುಂಬ ಕೆತ್ತನೆಗಳೆಲ್ಲ ತುಂಬ ಸುಂದರವಾಗಿದೆ. ಒಳಗೆ ಹೋದರೆ ದೊಡ್ಡ ಪ್ರಾಂಗಣ ಮತ್ತು ದೊಡ್ಡ ದೊಡ್ಡ ಪಿಲ್ಲರ್ಸ್ ಇದೆ. ಕೆತ್ತನೆಗಳು ತುಂಬ ಚೆನ್ನಾಗಿದೆ. ಹಾಗೆ ದೇವಸ್ಥಾನದ ಛಾವಣಿ ಮೇಲೆ ವರ್ಣಚಿತ್ರಗಳಿದೆ, ಪೇಂಟಿಂಗ್ಸ್ ಇದೆ. ತುಂಬ ಸುಂದರವಾಗಿದೆ. ಅದ್ರ ಕಲರ್ಸ್ ಇನ್ನೂ ಪೂರ್ತಿಯಾಗಿ ಮಾಸಿ ಹೋಗಿಲ್ಲ. ಅಲ್ಲಿ ಈಶ್ವರ ಪಾರ್ವತಿ ಒಂದು ಮದುವೆ ಚಿತ್ರ, ಬ್ರಹ್ಮ ವಿಷ್ಣು ಮಹೇಶ್ವರರ ಚಿತ್ರ, ದಶಾವತಾರದ ಚಿತ್ರಗಳು ಎಲ್ಲ ತುಂಬ ಸುಂದರವಾಗಿ ನಾವು ನೋಡಬಹುದು. ಈಶ್ವರನ ಪೂಜೆ ನಡೆಯುತ್ತೆ. ಪೂಜೆ ಮಾಡಿಸಿದ್ವಿ, ನಮಸ್ಕಾರ ಮಾಡಿದ್ವಿ. ಹಾಗೆ ಸುತ್ತಲೂ ಪಂಪಾದೇವಿ ದೇವಸ್ಥಾನ ಇದೆ, ಇತರ ದೇವತೆಗಳ ದೇವಸ್ಥಾನ ಇದೆ ಪುಟ್ಟ ಪುಟ್ಟದು. ಸುತ್ತಲೂ ಹೋಗಿ ನೋಡಬಹುದು. ಹಾಗೆ ಕಲ್ಯಾಣಿ ಇದೆ. ಆಮೇಲೆ ತುಂಬ ವಿಸ್ಮಯಕಾರಿ ಅಂತ ನನಗೆ ಇಲ್ಲಿ ಅನಿಸಿದ್ದು, ಇದು ಅಷ್ಟು ದೊಡ್ಡ ಗೋಪುರದ ನೆರಳು ದೇವಾಲಯದ ಒಳಗೆ ಒಂದು ಗೋಡೆ ಮೇಲೆ ತಳಕೆಳಗಾಗಿ ಕಾಣುತ್ತೆ. ಅಂದರೆ ಅವತ್ತಿನ ವಾಸ್ತುಶಿಲ್ಪಿಗಳ ಅದು ಕೈಚಳಕ ಹೇಗಿತ್ತು ಅಂದರೆ, ಇದು ಒಂದು ನೈಸರ್ಗಿಕವಾಗಿರೋ ಪಿನ್ ಹೋಲ್ ಕ್ಯಾಮ್ರಾ ಪರಿಣಾಮವಾಗಿ ಅದು ಹಾಗೆ ಕಾಣುತ್ತೆ ಗೋಪುರದ ನೆರಳು ಅಂತ ಹೇಳ್ತಾರೆ. ಅಷ್ಟು ಸುಂದರವಾಗಿದೆ. ಪಕ್ಕ ತುಂಗಭದ್ರಾ ನದಿ ಹರಿಯುತ್ತೆ. ಅಲ್ಲಿ ನಾವು ತೆಪ್ಪದಲ್ಲಿ ಹೋಗಿ ಇಡೀ ಹಂಪಿಯ ಒಂದು ಪಕ್ಷಿ ನೋಟ ಕೂಡ ನೋಡಬಹುದು. ತುಂಬ ಸುಂದರವಾಗಿತ್ತು ಈ ಎಕ್ಸ್ಪೀರಿಯನ್ಸ್. ವಿರೂಪಾಕ್ಷ ದೇವಾಲಯ ತುಂಬ ಚೆನ್ನಾಗಿತ್ತು.